ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 RCB ವರ್ಸಸ್ KKR. RCB ಪ್ಲೇಯಿಂಗ್ 11 ಘೋಷಣೆ ಮಾಡಿದ್ದಾರೆ ಮತ್ತು ಹೊಸ ಕ್ಯಾಪ್ಟನ್ ಮತ್ತು ಸ್ಟಾರ್ ಆಟಗಾರ ಎಂಟ್ರಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು RCB ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮಾರ್ಚ್ 22ರಂದು ಈಡನ್ ಗಾರ್ಡನ್ನಲ್ಲಿ KKR ವಿರುದ್ಧ ಆಡುವ ಮೂಲಕ RCB 2025ರ IPL ಅಭಿಯಾನವನ್ನು ಆರಂಭಿಸಲಿದೆ. RCB ಊಹಿಸಲಾದ ಪ್ಲೇಯಿಂಗ್ 11 ಅನ್ನು ನೋಡೋಣ. ಇನ್ನು ಆರಂಭದಿಂದಲೂ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನದಾಗಿಸಿಕೊಂಡಿಲ್ಲ. ವಿರಾಟ್ ಕೊಹ್ಲಿ ಪಡೆ ಮಾರ್ಚ್ 22ರಂದು ಈಡನ್ ಗಾರ್ಡನ್ನಲ್ಲಿ ನಡೆಯಲಿರುವ IPL 2025ರ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ KKR ತಂಡವನ್ನು ಎದುರಿಸಲಿದೆ. ಇನ್ನು ಫ್ಯಾಫ್ ಡು ಪ್ಲೆಸಿಸ್ ನಿರ್ಗಮನದ ನಂತರ ರಜತ್ ಪಟಿದಾರ್ ಅವರನ್ನು IPL 2025ಕ್ಕೆ RCB ನಾಯಕನಾಗಿ ನೇಮಿಸಲಾಗಿದೆ. ಕ್ರಮಾನುಗತವು ಇಂಗ್ಲಿಷ್ ಆಟಗಾರರನ್ನು ಒಳಗೊಂಡ ಅತ್ಯಂತ ಸ್ಪರ್ಧಾತ್ಮಕ ತಂಡವನ್ನು ಒಟ್ಟುಗೂಡಿಸುವಲ್ಲಿ ಯಶಸ್ವಿಯಾಗಿದೆ. ಫಿಲ್ ಸಾಲ್ಟ್, ಲಿಯಾಮ್ ಲಿವಿಂಗ್ಸ್ಟೋನ್ ಮತ್ತು ಯುವ ಸಂವೇದನ ಜಾಕೋಬ್ ಬೆಥೆಲ್ RCBಯ ಯೋಜನೆಗಳಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ. ಆದರೆ ಜಿತೇಶ್ ಶರ್ಮಾ ಮತ್ತು ಕೃನಾಲ್ ಪಾಂಡ್ಯರಂತಹ ಅಗತ್ಯವಿದ್ದಾಗ ತಂಡವನ್ನು ರಕ್ಷಿಸಲು ಸ್ವಲ್ಪ ಸಮಯದವರೆಗೆ ಇರುತ್ತಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಜೋಶ್ ಹಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಯಾಳ್ ಅವರಿಗೆ ಜವಾಬ್ದಾರಿ ನೀಡಲಾಗಿದೆ. ಗಾಯದಿಂದಾಗಿ ಹಜಲ್ವುಡ್ 2025ರ ಚಾಂಪಿಯನ್ಸ್ ಟ್ರೋಫಿಯನ್ನು ತಪ್ಪಿಸಿಕೊಂಡಿದ್ದಾರೆ ಮತ್ತು 34 ವರ್ಷದ ಅವರು IPL 2025ರ ಅಭಿಯಾನಕ್ಕೂ ಮುಂಚಿತವಾಗಿ RCB ಸೆಟಪ್ಗೆ ಮರಳಿದ್ದಾರೆ ಎಂದು ವರದಿಯಾಗಿದೆ. ಭುವನೇಶ್ವರ್ ಕುಮಾರ್ ಅವರನ್ನು RCB 10.75 ಕೋಟಿಗೆ ಖರೀದಿಸಿತು ಮತ್ತು ಭಾರತದ ವೇಗದ ಬೌಲರ್ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಮೂಲ್ಯವಾದ ಆಸ್ತಿಯಾಗಿ ಸಾಬೀತುಪಡಿಸಬಹುದು. ಇದು ವೇಗಿಗಳಿಗೆ ಸಹಾಯ ಮಾಡುತ್ತದೆ. ಇನ್ನು ಕೃನಾಲ್ ಪಾಂಡ್ಯ ಮತ್ತು ಸ್ವಪ್ನಿಲ್ ಸಿಂಗ್ ಹೊರತುಪಡಿಸಿ ಇವರಿಬ್ಬರ ತಂಡದಲ್ಲಿ ಗುಣಮಟ್ಟದ ಸ್ಪಿನ್ನರ್ಗಳ ಕೊರತೆ ಇರುವುದರಿಂದ KKRನ ಮಾಜಿ ವೇಗಿ ಸುಯಾಶ್ ಶರ್ಮಾ ಹೆಚ್ಚುವರಿ ಜವಾಬ್ದಾರಿಯನ್ನು ಹೊರಬೇಕಾಗಬಹುದು. ಇನ್ನು IPL 2025 KKR ತಂಡದ ವಿರುದ್ಧ RCBಯ ಪ್ಲೇಯಿಂಗ್ 11 ಹೀಗಿರಲಿದೆ ನೋಡಿ. 1ನೇದಾಗಿ ವಿರಾಟ್ ಕೊಹ್ಲಿ, 2ನೇದಾಗಿ ಫಿಲ್ ಸಾಲ್ಟ್, 3ನೇದಾಗಿ ರಜತ್ ಪಟಿದಾರ್, 4ನೇದಾಗಿ ಕೃನಾಲ್ ಪಾಂಡ್ಯ, 5ನೇದಾಗಿ ಜಿತೇಶ್ ಶರ್ಮಾ, ಇನ್ನು 6ನೇದಾಗಿ ಲಿಯಾಮ್ ಲಿವಿಂಗ್ಸ್ಟೋನ್, 7ನೇದಾಗಿ ಟಿಮ್ ಡೇವಿಡ್, 8ನೇದಾಗಿ ಭುವನೇಶ್ವರ್ ಕುಮಾರ್, 9ನೇದಾಗಿ ಯಶ್ ದಯಾಳ್, 10ನೇದಾಗಿ ಜೋಶ್ ಹಜಲ್ವುಡ್, 11ನೇದಾಗಿ ಸುಯಾಶ್ ಶರ್ಮಾ. ಧನ್ಯವಾದಗಳು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ.